ಬಿಟ್ರೆ ಒಂದು 2,000ಗೆ 3,000ಗೆ ನೀರು ಬರೋಕ್ಕಿಲ್ಲ. ಕ್ಯಾನ್ನಲ್ಲಿ ತಗೊಂಬಂದಂಗೆ ನಲ್ಲಿ ನೀರು ಬರೋದು. ಹಿಂಗಾದ್ರೆ ಸಾರ್ವಜನಿಕರು ಏನು ಮಾಡ್ತಾರೆ? ಹಿಂದೆ ಈ ಪರಿಸ್ಥಿತಿ ತಡ ಒಂದು ನಿಮಿಷ ಪುರಸಭೆ ಆಡಳಿತ ಮಂಡಳಿಗೆ ಧಿಕ್ಕಾರ, ಪುರಸಭೆ ಆಡಳಿತ ಮಂಡಳಿಗೆ ಧಿಕ್ಕಾರ, ಅಧಿಕಾರಿಗಳಿಗೆ ಧಿಕ್ಕಾರ. ಪುರಸಭೆಯಲ್ಲಿ ಯಾವುದೇ ಕಾರ್ಯ ಆಯ್ತಾ ಇಲ್ಲ. ಈ ವಾಟರ್ ಸಮಸ್ಯೆ, ನೀರಿನ ಸಮಸ್ಯೆ ದಿನೇ ದಿನೇ ಹೆಚ್ಚುತ್ತಾನೆ ಇದೆ. ಈಗ ಈಗಲೇ ಹೊಳೆನಲ್ಲಿ ಕೆರೆನಲ್ಲೆಲ್ಲ ನೀರಿರೋ ಟೈಮ್ನಲ್ಲಿ ನೀರು ಬಿಡಲಿಲ್ಲ ಅಂತ ಅಂದರೆ ಮುಂದೆ ಯಾವ ಮಟ್ಟಕ್ಕೆ ಹೋಯ್ತದೆ ಇದು, ಅದನ್ನು ಅಧಿಕಾರಿಗಳು ಅರ್ಥ ಮಾಡ್ಕೋಬೇಕು. ಉದಾಹರಣೆಗೆ ಇವತ್ತೇ ನಲ್ಲಿ ನೀರು ಬಿಟ್ಟರು, ಎಷ್ಟು 8:35ಕ್ಕೆ ನೀರು ಬಿಟ್ಟ, 40ಕ್ಕೆ ನೀರು ನಿಂತೋಯ್ತು. 5 ನಿಮಿಷ ನೀರು ಬಂದಿರೋದು. ಎಷ್ಟು ವರ್ಷದಿಂದ ನೀರು ಸಮಸ್ಯೆ ಐತೆ ಈ ವಾರ್ಡಲ್ಲಿ? ಇದು ಸ್ವಲ್ಪ ಈಗಾಗಲೇ 3 ತಿಂಗಳಲ್ಲಿ ಇದೇ ಟ್ಯಾಂಕು ಕೆಟ್ಟೋಗೈತೆ ಅಂತ ಅಂದ್ಬಿಟ್ಟು ನಾನು ಹೋಗಿ ಅಧ್ಯಕ್ಷರಿಗೆ ಹೇಳಿದೆ, ರೀ ಅದನ್ನ ಸರ್ ಮಾಡ್ಬೇಕಾದ್ರೆ ಇದ್ಬಿಡ್ದು ಲೈನ್ ಬಿಚ್ಚಬೇಕಂದ್ರೆ ಲೈನ್ ಬಿಚ್ಬಿಟ್ಟು ಬೋರ್ ಎತ್ತಬೇಕು ಅಂದರು. ಲೈನ್ ಬಿಚ್ಚಬೇಕಾದ್ರೆ MLA ಇಲ್ವಾ, MLA ಒಂದು ಫೋನ್ ಹೊಡೆದ್ರೆ ಲೈನ್ ಬಿಚ್ಕೊಡ್ತಾರಪ್ಪ. ಯಾಕೆ ಆಗ್ತಿಲ್ಲ? ನಾವೇ ಹೋಯ್ತೀವಿ MLA ತಕ್ಕೆ. MLA ಹೋಗ್ಬೇಕಾದ್ರೆ ಫೋನ್ ಮಾಡಿಸ್ತೀವಿ, ನೀವು ಬಂದು ಕೆಲಸ ಮಾಡಿ. ಬಂದರು ಒಂದಿನ ನಾವು ಹೇಳಿದ್ಮೇಲೆ ಅಲ್ಲಿ ಬಂದು ಆ ಬೋರ ಅದೇನು ಎತ್ತಿದ್ರು ಎತ್ತಕ್ಕೆ ಆಯ್ತಾ ಇಲ್ಲ ಅಂದ್ಬಿಟ್ಟು ಹೊಂಟೋದ್ರು. 3 ತಿಂಗಳಾಯಿತು. ನಾನೇ ಹೇಳಿ 3 ತಿಂಗಳಾಯ್ತು. ನಾನೊಬ್ಬ ಮಾಜಿ ಕೌನ್ಸಿಲರು, ನಾನೇ ಹೇಳಿ 3 ತಿಂಗಳಾಯಿತು. 3 ತಿಂಗಳಾದರೂ ಯಾರೂ ಗಮನ ಹರಿಸ್ತಾ ಇಲ್ಲ. ಈಗ ನಲ್ಲಿ ಅಟ್ಲೀಸ್ಟ್ ನಲ್ಲಿಲಾರು ನೀರು ಬರ್ತಾ ಇದ್ರೆ ಓಲಿ ಅಂತ ನಾನು, ನಲ್ಲಿನೂ ಸರಿಯಾಗಿ ನೀರು ಬರ್ತಾ ಇಲ್ಲ. ಟ್ಯಾಂಕಾರು ನೀರು ಬಂದರೆ ಟ್ಯಾಂಕಲ್ಲಿ ಹೆಂಗೋ ಇಟ್ಕೋತಾರೆ. ಈ ಸರೌಂಡವ್ರು ಎಲ್ಲರೂ ಬಂದು ಇಟ್ಕೋತಾರೆ. ಏನು ಬರೀ ಒಂದೇ ಬೀದಿ ಅಲ್ಲ, ಈ ಮಾರುತಿ ಬಡಾವಣೆಯಲ್ಲಿ ಅರ್ಧ ಈ ಟ್ಯಾಂಕ್ಗಳಿಂದ ಆಯ್ತದೆ. ಇದು ಮತ್ತು ಸಿಂಗಮ್ಮನ ದೇವಸ್ಥಾನದಲ್ಲಿ ಅದು ನಾನು ಗೆದ್ದ ತಕ್ಷಣವೇ ಅಲ್ಲಿಗೆ ಬೋರ್ ಹಾಕ್ತೆ ಸಿಂಗಮ್ಮನ ದೇವಸ್ಥಾನಕ್ಕೆ. ಎಲ್ಲಿ ಊರೊಳಗಿಂದ ಬಂದು ನೀರು ಇಟ್ಕೋತೀವಿ. ಇವತ್ತು ಅದು ಸಪ್ಲೈ ಆಯ್ತಾ ಇದೆ. ಇದು ಕೆಟ್ಟೋಗಿ ಈಗ 6 ತಿಂಗಳೇ ಆಗದೆ. ನಾನು ಹೇಳೇ 3 ತಿಂಗಳಾಯ್ತು ಪುರಸಭೆಗೆ. ಅಧ್ಯಕ್ಷರಿಗೆ ಹೇಳೋಕ್ಕೆ ಅಧ್ಯಕ್ಷರು ಹಿಂಗಾದ್ರು ಲೈನ್ ಬಿಟ್ಬಿಟ್ಟು ಅದನ್ನ ಇದು ಮಾಡಿಸ್ಬೇಕು. ಇದು ಸಂಬಂಧಪಟ್ಟಂಗೆ ಇದುವರೆಗೆ ಯಾರು ಚೀಫ್ ಆಫೀಸರ್ ಆಗಲಿ ಕೌನ್ಸಿಲರ್ ಆಗಲಿ ಬಂದಿಲ್ವಾ? ಅಧಿಕಾರಿಗಳು ಗಮನ ಹರಿಸಿ ಈ ವಾಟರ್ ಟ್ಯಾಂಕ್ ರಿಪೇರಿ ಮಾಡಿಸಿ. ಮತ್ತೆ ವಾಟರ್ ಮ್ಯಾನ್ಗಳು ನಮಗೆ ಸಂಬಳನೇ ಕೊಟ್ಟಿಲ್ಲ, 3 ತಿಂಗಳಾಗದೆ 6 ತಿಂಗಳಾಗದೆ ಅಂತಾರೆ. ಹಿಂಗಾದ್ರೆ ಅವ್ರು ತಾನೇ ಏನು ಮಾಡ್ತಾರೆ? ನಾವು ಅವ್ರನ್ನ ಬೈದು ಎಷ್ಟು ದಿನ ಬೈಯೋದು? ಹೇಳ್ತಂದ್ರೆ ಹೆಂಗಸರುಗಳು ಬೈತಾ ಇರ್ತಾರೆ, ಅವ್ನ ಮನೆ ಹಾಳಾಗ ಹಂಗೆ ಹಿಂಗೆ ಅಂದ್ಕೊಂಡು. ಇದನ್ನು ಕೇಳಬೇಕಾ? ನಾವು ಒಬ್ಬರು ಈ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರು ಅದನ್ನು ಇವತ್ತು ಸಾರ್ವಜನಿಕರು ಅರ್ಥ ಮಾಡಿಕೊಂಡು ಈ ಪುರಸಭೆ ಅಧಿಕಾರಿಗಳು ಗಮನ ಹರಿಸಿ ಈ ಮೊದಲು ಇದೊಂದು ಟ್ಯಾಂಕ್ ರೆಡಿ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡಿ. ಬಂದರು ಹೊಸದಾಗಿ ಮೋಟ್ರ್ ಅಂದ್ರೆ ಇಷ್ಟ ಆಗ್ತೀವಿ ಅಂದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಕೂತಿದ್ರು. ಮೋಟ್ರ್ ಡ್ರಮ್ ನೀರು ತರಿಸಿದ್ರು. ಅವತ್ತೊಂದು ದಿವಸಕ್ಕೆ ಸಮಾಧಾನ ಮಾಡ್ಬಿಟ್ಟು ಹೊರಟೋದ್ರು. ಸರ್ ಹೊಸ್ತಾಕಿ ಅಂದ್ರೆ ಹಾಕಕ್ಕೆ ಹಾಕ್ತೀವಿ ಅಂದ್ಬಿಟ್ಟು ಹೋಗಿ ಹಳೇದು ಹಾಕ್ಬಿಟ್ಟು ಹೋದ್ರು. ಅದು 6 ದಿವಸ ಮಾಡಲಿಲ್ಲ. ಒಟ್ಟ ನಮ್ಗೆ ಹೊಸ ಮೋಟ್ರ್ ತಂದು ಫಿಟ್ ಮಾಡಬೇಕು. ಮನೆಗೆ ಒಂದು 6 ಮನೆ ಬಾಕ್ಲಿಗೆ ಅವ್ರ ಮನೆ ಬಾಕ್ಲು ಬರಕ್ಕೆ ನೀರು ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ಇದೇ ತರ ಸ್ಟ್ರೈಕ್ ಇನ್ನೂ ಜನ ಕಟ್ತೀನಿ, ಇನ್ನೂ ಜನ ಕಟ್ಟಿ ಈಗ ಮುಂದೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಪುರಸಭೆ ಎಲೆಕ್ಷನ್ ಬರ್ತೈತೆ. ಆ ಎಲೆಕ್ಷನ್ ಅದ್ರ ಬಗ್ಗೆ ಏನ್ ತೀರ್ಮಾನ ತಗೋತೀರಿ ಹೇಳಿ ನೀವು? 18ನೇ ವಾರ್ಡರು ಎಲ್ಲರಿಗೂ ಓಟ್ ಹಾಕ್ಸಲ್ಲ. ಯಾರ ಓಟ್ ನಿಲ್ಬೇಕು ಅನ್ನೋದಂದ್ರೆ ನಮ್ಗೆ ನೀರ ಕೊಡ್ಲೇಬೇಕು. ಅವರು ಮೋಟ್ರ್ ತಂದು ಹಾಕ್ತಾರೋ ಏನ್ ಮಾಡ್ತಾರೋ ಅದು ಅವ್ರಿಗೆ ಸೇರಿದ್ದು. ಆದ್ರೆ ಇಲ್ಲಿ ಕರೆಕ್ಟ್ ಆಗಿ ನೀರು ಬರ್ಲಿಲ್ಲ ಅಂದ್ರೆ 18 ವಾರ್ಡ್ಗೆ ಯಾವ ಎಲೆಕ್ಷನ್ ಮುನ್ಸಿಪಾಲಿಟಿ ರೋಡ್ ಅಂತ ಇರ್ಬೋದು. ನಮ್ ಕೆಲಸ ಮಾಡ್ಕೊಟ್ಟಿಲ್ಲ ಅಂದ್ಮೇಲೆ ಈಗ ಅವರು ಜವಾಬ್ದಾರಿ ತಗೋಬೇಕು. ಅದನ್ನ ಮಾಡೋಣ. ಈಗ ಅಧಿಕಾರಿಗಳು ಆಡಳಿತ ಮಂಡಳಿ ಬೋರ್ಡ್ ಇಲ್ಲ. ಈಗೇನಿದ್ರು ಅಧಿಕಾರಿಗಳದ್ದು ಜವಾಬ್ದಾರಿ. ಅಧಿಕಾರಿಗಳು ಗಮನ ಹರಿಸಿ ನಾವು ಮತ್ತೆ MLA ಪುರಸಭೆಯಲ್ಲಿ ಬಂದು ಗಲಾಟೆ ಮಾಡೋದ್ರ ಮುಂಚೆ ಬಂದು ರೆಡಿ ಮಾಡಕ್ಕೆ ಜೀವ ಬದುಕಿಸಿ ಅಷ್ಟೇ ಸಾಕು ನಮ್ಗೆ. ಇನ್ನೇನ್ ಕೇಳ್ತೀವಿ? ಮುನ್ಸಿಪಾಲಿಟಿ ಇನ್ನೇನ್ ಕೇಳ್ತೀವಿ? ಏನ್ ಸೌಲಭ್ಯ ಕೊಡ್ತಾರ ನಮ್ಗೆ? ಅವರು ನೀರು ಸೌಲಭ್ಯ ಇಲ್ದವ್ರು ಇನ್ನೆಲ್ಲ ಕೊಡ್ತಾರ. ಅವರು ಎಲ್ಲ ದುಡ್ಡು ಎಲ್ಲಾರು ದುಡ್ಡು. ನೀರ್ಗೂ ದುಡ್ಡು ಕಟ್ಟಬೇಕಾ? ಕಟ್ತೀವಿ. ಬಂದು ರೆಡಿ ಮಾಡ್ಲಿ ಮುನ್ಸಿಪಾಲಿಟಿ ನೋಡೋಣ. ತುಂಬಾ ಸಮಸ್ಯೆ ಆಗಿರೋದು. 18ನೇ
ವಾರ್ಡ್ಗೆ ನೀರು ನಲ್ಲಿ ನೀರು ಬರ್ತಾ ಇಲ್ಲ, ಇಲ್ಲ ಬೋರ್ ನೀರು ಇಲ್ಲ, ಯಾವುದು ಇಲ್ಲ. ಈಗ ಇವ್ರಿಗೆ ಕುಡಿಯಕ್ಕೆ ನೀರು ಕೊಡ್ತೀರಾ ಅಥವಾ ಇಲ್ವಾ? ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲ ಕೂಲಿ ಮಾಡುವಂತ ಜನ, ಅವರು ಕೂಲಿಗೆ ಹೋಗ್ಬೇಕು. ಬೇಕೇ ಬೇಕು ನೀರು, ನಮ್ಗೆ ಬೇಕೇ ಬೇಕು ನೀರು, ಬೇಕೇ ಬೇಕು ಕುಡಿಯಕ್ ನೀರು. ದುಡ್ಡು ಕೊಟ್ಟಿದ್ದಾರೆ ಕೈಕಿಲ್ಲ ಕೂಗೆ. ಬೇಕೇ ಬೇಕು ನೀರು ಕುಡಿಯಕ್ಕೆ, ಬೇಕೇ ಬೇಕು ಕುಡಿಯಕ್ಕಾಗಲ್ಲ, ಕುಡಿಯಕ್ಕೆ ನೀರು ಬೇಕು. ಆದಷ್ಟು ಬೇಗ ನೀರು ತರಿಸ್ಕೊಡಿ ನಮ್ಗೆ. ನೋಡಿ ಕುಡಿಯೋಕೆ ನೀರಿಲ್ದೇ ದುಡ್ಡು ಕೊಟ್ಬಿಟ್ಟು ಇವರೇ ನೀರು ತರಿಸ್ಕೊಂಡಿರೋದು ಇಲ್ಲಿ ನಿವಾಸಿಗಳೇ. ನೋಡಿ ಎಂಥ ಪರಿಸ್ಥಿತಿ ಕೇರ್ಪೇಟೆ ತಾಲೂಕು ಹೊಸಳ ಗ್ರಾಮ 18ನೇ ವಾರ್ಡಲ್ಲಿ ಬಂದಿದೆ. ಬರೀ ಎಲೆಕ್ಷನಲ್ಲಿ ಮಾತ್ರ ಬೇಕಾದಾಗ ಕೈ ಮುಕ್ಕೊಂಡು ಓಟ್ ಹಾಕಿ ಅನ್ಕೊಬರ್ತಾರೆ. ಇಲ್ಲಿ ನೋಡಿ ಎಂಥ ದುರ್ವಿಧಿ ಇದು. 18ನೇ ವಾರ್ಡಲ್ಲಿ ಕುಡಿಯೋಕ್ಕೆ ನೀರಿನ ಸಮಸ್ಯೆ ಎಷ್ಟು ಮಟ್ಕಿದೆ ಅಂದರೆ ಇವರೇ ದುಡ್ಡು ಕೊಟ್ಬಿಟ್ಟು ಟ್ಯಾಂಕಿಂದ ಪಾಪ ಬೇರೆ ಬೇರೆ ತವಿಯಿಂದ ನೀರು ತರೋ ಅಂಥ ಪರಿಸ್ಥಿತಿ ಬಂದೈತೆ. ನೋಡಿ ನಮ್ಗೆ ಬೇಕೇ ಬೇಕು ನೀರು. ಬರೀ ಇವರೆಲ್ಲ ದಿನನಿತ್ಯ ಕೂಲಿ ಮಾಡೋದು ಬಿಟ್ಬಿಟ್ಟು ಇವತ್ತು ನೀರು ತಂದು ಹಾಕೊಂಡಾಗ ಇದಾಗದೆ. ಬರೀ ಇದೇ ಆಗೋಯ್ತು, ಬರೀ ಡೈಲಿ ಬರೀ ನಮ್ಮ ಬೀದಿಲಿ ಬರೀ ನೀರಿಂದ ಇಷ್ಟೊಂದು ಸಮಸ್ಯೆ. ಇಷ್ಟೆಲ್ಲ ಹೋಗಿ ಮುನ್ಸಿಪಾಲ್ಟಿ ಹತ್ರ ಚೀಫ್ ಆಫೀಸರ್ ಬರೋಲ್ಲ, ಕೌನ್ಸಿಲರ್ಗಳು ಹೇಳಿದ್ರೆ ಯಾವುದೇ ರೆಸ್ಪಾನ್ಸ್ ಇಲ್ಲ ಅವ್ರತವು. ಬರೀ ಬರೋದು, ಅವ್ರ ಕೈ ಮುಕ್ಕೊಳ್ಳೋದು, ಇವ್ರನ್ನ ಇದು ಮಾಡ್ಕೊಳ್ಳೋದು, ದುಡ್ಡು ಮಾಡ್ಕೊಳ್ಳೋದು, ಹೋಗೋದು.